ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರಂಟ್ ಕಟ್ಟಿಂಗ್ ಯಾವ ರೀತಿ ಪರ್ಫೆಕ್ಟಾಗಿ ಬರೋ ಥರ ಯಾವ ರೀತಿ ಮಾಡೋದು ಅಂತ ಅಂದ್ಕೊಂಡಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೀನಿ. ನಿಮಗೆ ಹಲವಾರು ಸಮಸ್ಯೆಗಳು ಫ್ರಂಟಲ್ಲಿ ಕಟಿಂಗ್ ಮಾಡುವಾಗ ಎಲ್ರಿಗೂ ಬರ್ತಾನೆ ಇರುತ್ತೆ. ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಿಂದ ಎಷ್ಟು ತೊಗೋಬೇಕು, ಅಲ್ಲಿಂದ ಎಷ್ಟು ತೊಗೋಬೇಕು ಅನ್ನೋದು ತುಂಬ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಎಲ್ರಿಗೂ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬ ಈಸಿಯಾಗಿ ಫಸ್ಟ್ ಟೈಮ್ ಕಟಿಂಗ್ ಮಾಡೋರು ನೀಟಾಗಿ ಪರ್ಫೆಕ್ಟಾಗಿ ಕಟಿಂಗ್ ಮಾಡಬೇಕು, ಆ ರೀತಿ ಇವತ್ತು ಫ್ರಂಟ್ ಕಟ್ಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಫ್ರಂಟು ಬ್ಯಾಕಿಗೆ ಎರಡಕ್ಕೂ ಅಂತಂದೇಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಪೂರ್ತಿ ಕಟ್ಟಿಂಗನ್ನು ತೋರಿಸಿ ಅನ್ನೋದಾದರೆ ಖಂಡಿತ ನೀವು ಹೇಳಿದರೆ ಕಮೆಂಟ್ ಮಾಡಿ ತಿಳಿಸಿದರೆ ನಾನು ಪೂರ್ತಿ ಕಟ್ಟಿಂಗನ್ನು ತೋರಿಸ್ತೀನಿ. ಈಗ ಅಳತೆ ಬ್ಲೌಸ್ ಇದು ನಮ್ಮ ತಾಯಿದೇ ಕಟ್ಟಿಂಗ್ ಮಾಡ್ತಾಯಿದ್ದೆ ನಾನು. ಹಾಗಾಗಿ ನಿಮಗೂ ಕೂಡ ಸ್ವಲ್ಪ ಸಮಸ್ಯೆಗಳು ಆಗ್ತಾ ಇರುತ್ತಲ್ಲ, ನನಗೆ ಗೊತ್ತಿದ್ದದನ್ನ ಒಂದು ಸಣ್ಣ ಟಿಪ್ಪನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಮುಂದುಗಡೆ ಈ ರೀತಿ ಶೇಪ್ ಏನು ಬಂದಿರುತ್ತಲ್ವ, ಆ ಶೇಪಲ್ಲಿ ನಾವು ಎಷ್ಟು ರೌಂಡ್ ನೆಕ್ಕನ್ನು ಎಷ್ಟು ಲೆಂತಿ ತೊಗೋಬೇಕು, ಅಬ್ಬಬ್ಬ ಅಂದರೆ 2-2.5 ಲಾಸ್ಟು ನೆಕ್ ಬಿಡ್ತು ಫ್ರಂಟಿಂದು ಡೀಪು. ಇದು ಈಗ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಾನು ತೋರಿಸ್ತಾ ಇದ್ದೀನಲ್ವ, ಆ ರೀತಿ ಚೆಕ್ ಮಾಡಿಕೊಂಡು ಇಟ್ಕೋಬೋದು. ಇಟ್ಕೊಂಡ್ರೆ 2 ಇಂಚ್ ಬರ್ತಾಯಿದೆ, 2 ಇಂಚ್ ಬರ್ತಾಯಿದೆ. ನಾವು ಅಷ್ಟೇ ಇಟ್ಕೋಬೋದು, ಇಲ್ಲ ಸ್ವಲ್ಪ ಹಬ್ಬ ಅಂದರೆ 1/4 ಇಂಚು ಜಾಸ್ತಿ ಮಾಡ್ಕೋಬೋದು ಅಷ್ಟೇ. ಯಾಕಂದರೆ ಸ್ಟಿಚಿಂಗಲ್ಲಿ ಹೋಗುತ್ತಲ್ವ, ಇಲ್ಲಿ ಸ್ಟಿಚಿಂಗ್ ಮಾಡುವಾಗ ಒಂದು ಸ್ವಲ್ಪ ಹೋಗುತ್ತಲ್ವ, ಹಾಗಾಗಿ ಅಷ್ಟೇ. ಈಗ ಈ ಭುಜ ಬಂದು 3 ಇಂಚಿದೆ. ನಾವು ಇದಕ್ಕೆ 3/4 ಇಂಚು ತೊಗೋಬೇಕು ಭುಜನ. ಯಾಕಂದರೆ ನಮಗೆ ಇದರಲ್ಲಿ ಹೋಗುತ್ತಲ್ವ ಏನೋ ಸ್ಟಿಚಿಂಗ್ ಮಾಡುವಾಗ ಅರ್ಧ ಇಂಚು ಹೋಗುತ್ತೆ. ಹಾಗಾಗಿ ನಾವು ಇದಕ್ಕೆ ಭುಜನ 3 ಇಂಚು ತೊಗೋಬೇಕು. ಈಗ ನಾನು ನೆಕ್ ತೊಗೋತಾ ಇದ್ದೀನಿ, 2/4 ತೊಗೊತಾ ಇದ್ದೀನಿ ಅಷ್ಟೇ. 2/4ಇಂದ ಇದು ಭುಜ 3 ಇಂಚು ತೊಗೋತಾ ಇದ್ದೀನಿ. ಇಲ್ಲಿ ಪರ್ಫೆಕ್ಟಾಗಿ ಕಟ್ಟಿಂಗು ಯಾರೂ ಪರ್ಫೆಕ್ಟ್ ಅಲ್ಲ ಫ್ರೆಂಡ್ಸ್. ನನಗೂ ಸಮಸ್ಯೆಗಳು ತುಂಬಾ ಎದುರಿಸ್ತಿದ್ದೀನಿ ನಾನು. ಕೆಲವೊಂದನ್ನು ಮೊಬೈಲಲ್ಲಿ ನೋಡೇ ಕಲ್ತಿದ್ದೀನಿ. ಆರಾಮಾಗಿ ನೀವು ಫೋನ್ ನೋಡಿ ಕಲಿಬೋದು ಟೈಲರಿಂಗ್ನ. ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ತಾಯಿದ್ದಾರೆ, ಕ್ಲಾಸಿಗೆ ಹೋಗ್ಬೋದು. ತುಂಬ ಚೆನ್ನಾಗಿ ಈ ಟಿಪ್ ಮಾತ್ರ ಯೂಸ್ ಮಾಡಿ. ಹೊಸ್ದಾಗಿ ಕಲಿಯೋರಿಗೆ ತುಂಬ ಈಸಿ ಆಗುತ್ತೆ ಇದು. ಯಾಕಂದರೆ ಹೊಸ್ದಾಗಿ ಕಲಿತಾ ಇರ್ತೀರ, ತುಂಬ ನೀವು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಟೆನ್ಷನ್ ಇಲ್ಲದೆ ಕಟಿಂಗ್ ಮಾಡ್ಬೋದು ನೀವು. ನನಗೆ ಒಬ್ಬರು ವೀಡಿಯೋ ನೋಡಿದ್ದೆ, ಆ ವಿಡಿಯೋದಿಂದ ನನಗೂ ತುಂಬ ಯೂಸ್ ಆಯ್ತದು. ಹಾಗಾಗಿ ನಿಮಗೂ ಕೂಡ ಈ ಕೆಲವೊಬ್ಬರಿಗೆ ಅದೇ ವಿಡಿಯೋ ಸಿಗ್ತವೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ, ನಿಮಗೂ ಕೂಡ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತಂದೇಳಿ ಅಷ್ಟೇ. ಈಗ ಒಂದು 1/2 ಇಂಚು ನಾನು ಭುಜ ಫಿಟ್ಟಿಂಗಿಗೆ ಬಿಟ್ಕೊತಾ ಇದ್ದೀನಿ. ಭುಜ ಫಿಟ್ಟಿಂಗು ಬಿಟ್ಕೊಂಡು ನಾನು ಕಟಿಂಗ್ ಮಾಡ್ಕೊತೀನಿ, ಶೇಪನ್ನು ತಗೋತೀನಿ ಎಷ್ಟು ಇಂಚು ಅಂತಂದೇಳಿ. ನಾವು ಅದನ್ನು ಬಿಟ್ಕೊಂಡ್ಬಿಟ್ರೆ ಅಂದರೆ ನಮಗೆ ಈಸಿ ಆಗುತ್ತೆ. ಹಾಗಾಗಿ ನಾವು ಅದನ್ನು ಫಿಟ್ಟಿಂಗಿಗೆ ನಾವು ಬಿಟ್ಕೊಂಡು ಆಮೇಲೆ ಇದು ಮಾಡಿದರೆ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ, ನಾನೇನು ತೋರಿಸ್ತಾ ಇದ್ದೀನಲ್ವ, ಅದೇ ರೀತಿಯೇ ನೀವು ಏನಾದರೂ ಯೂಸ್ ಮಾಡಿಕೊಂಡ್ರಿ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ. ಇದರಲ್ಲಿ ಈ ನೆಕ್ಕಲ್ಲಿ ಮಾತ್ರ ನೀವು ಏನು ಚೇಂಜಸ್ ಮಾಡಬಾರ್ದು. ಹೆಂಗಿರುತ್ತೆ ಹಾಗೇ ಒಂದು 1/4 ಇಂಚು ಅಷ್ಟೇ. ಯಾಕಂದರೆ ಹೊಲಿಗೆಗೆ ಬಿಟ್ಕೊಂಡು ನೀವು ಕಟಿಂಗ್ ಮಾಡ್ಕೋಬೇಕು. ಯಾವುದೇ ರೀತಿ ಚೇಂಜಸ್ ಮಾಡ್ಕೋಬೋದು. ಇಲ್ಲಾಂದರೆ ಇದರಲ್ಲಿ ಸಮಸ್ಯೆ ಆತಂದರೆ ಬ್ಲೌಸು ನಿಮಗೆ ಇದು ಹೋಯ್ತು ಅನ್ನಂಗೆ. ಕೆಲವರಿಗೆ ಸ್ವಲ್ಪ ಡೀಪ್ ತೊಗೊಳ್ಳೋರು ಇದು ಮಾಡ್ತಾರೆ, ಕೆಲವರು ಇಲ್ಲ ಇದು ಮಾಡಲ್ಲ, ತುಂಬ ಸಮಸ್ಯೆನ ಎದುರಿಸ್ತೀರ. ಹಾಗಾಗಿ ನೋಡಿ, ಕರೆಕ್ಟಾಗಿ ನೆಕ್ಕನ್ನು ಕೂಡ ಕರೆಕ್ಟಾಗಿ ನಾವು ಅದೇ ಶೇಪಿಗೆ ನಿಮಗೆ ಬಂದರೆ ಸರಿ, ಬರಲಿಲ್ಲ ಅಂದರೆ ಇದು ಅದರದ್ದೇ ಒಂದು ಸ್ಕೇಲ್ ಸಿಗುತ್ತೆ, ನೆಕ್ ಸ್ಕೇಲು. ಅದನ್ನು ತೊಗೊಂಡು ಬೇಕಾದರೆ ನೀವು ತೆಗಿಬೋದು. ನನಗೆ ಹೀಗೆ ನನ್ನ ಕೈಯಲ್ಲೇ ರೂಢಿ ಇರೋದ್ರಿಂದ ತೆಗಿತಾ ಇದೆ, ನನ್ನ ಹತ್ರನೂ ಇದೆ. ಅದನ್ನು ಕೂಡ ಒಂದೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ. ನಿಮಗಂತೂ ತುಂಬಾ ಈಸಿ ಆಗುತ್ತೆ. ಇಲ್ಲಾಂದರೆ ಸ್ಕೇಲ್ ತೊಗೊಳ್ಳಿ. ಸ್ಕೇಲ್ ತೊಗೊಂಡ್ರೆ ತುಂಬ ಈಸಿ ಆಗುತ್ತೆ. ಇದು ಶೋಲ್ಡರ್ ತೋಳಿಂದೆಲ್ಲ ಕಟಿಂಗ್ ಮಾಡುವಾಗ ತುಂಬ ಈಸಿ ಕೂಡ ಆಗುತ್ತೆ ನಿಮಗೆ. ನೋಡಿ, ನಮಗೆ ಈಗ ನಿಮ್ಗೆ ಅದು ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಮಡಚಿಟ್ಕೊಂಡ್ರೆ ನಮಗೆ ಎಷ್ಟು ತೊಗೋಬೇಕು ಅನ್ನೋದು ಹೇಳಿ ಗೊತ್ತಾಗುತ್ತೆ. ಇಲ್ಲಾಂದರೆ ಅದು ಕೂಡ ಕೆಲವರಿಗೆ ಕನ್ಫ್ಯೂಷನ್ ಎಲ್ಲ ಆಗ್ತಾ ಇರುತ್ತೆ.
ಈಗ ನೋಡಿ ನಾನು ಕರೆಕ್ಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ, ನಿಮಗೋಸ್ಕರ ನಾನು ಇಷ್ಟೆಲ್ಲ ಇದು ಮಾಡಿಕೊಂಡು ತೋರಿಸ್ತಾ ಇರೋದು. ಈ ಭುಜ ಹಿಂಗೆ ಇಟ್ಕೊಂಡು ನಿಮಗೆ ಅದನ್ನು ಅಲ್ಲಿ ಒಂದು ತೋಳು ಹಿಂಗೆ ಮೇಲಕ್ಕೆ ಹಾಕ್ಕೊಂಡು ಅಲ್ಲೊಂದು ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಕೆಳಗಡೆ ಮಾರ್ಕ್ ಮಾಡ್ಕೊಂಡ್ರಿ ಅಂದರೆ ನೀವು ಸ್ಕೇಲಲ್ಲೇ ನೀವು ಅಳತೆ ಮಾಡಿದಾಗೂ ಅಷ್ಟೇ ಬಂದಿರಬೇಕು. ನೀವು ಇದನ್ನು ಮಾಡಿದರೂ ಅಷ್ಟೇ ಬಂದಿರಬೇಕು. ಈ ರೀತಿ ನಾವು ಶೇಪನ್ನು ತಗೋಬೇಕಾಗತ್ತೆ. ಈಗ ಕರೆಕ್ಟಾಗಿ ಇಟ್ಕೊಂಡು ಸ್ಕೇಲಲ್ಲಿ ಗೀರೆ ಹಾಕ್ಕೊಂಬಿಡಿ. ಈಗ ನಾನು 1 ಇಂಚು ಮತ್ತು ಒಂದು 1/2 ಇಂಚು ತೊಗೋತಾ ಇದ್ದೀನಿ. ಇಲ್ಲಿ ಕೂಡ ನಮಗೆ ಪರ್ಫೆಕ್ಟಾಗಿ ಬರಬೇಕು. ಇಲ್ಲಿ ಪರ್ಫೆಕ್ಟಾಗಿ ಬಂತು ಅಂದರೆ ನಮಗೆ ಫಿಟ್ಟಿಂಗಿಗೆ ಕರೆಕ್ಟಾಗಿ ಕೂತ್ಕೊಳ್ಳೋವಂಥ ಬ್ಲೌಸ್ ರೆಡಿ ಆಯಿತು ಅಂತಲೇ ಅರ್ಥ. ಇಲ್ಲಿ ಒಂದು ಸ್ವಲ್ಪ ನೋಡ್ಕೊಂಬಿಟ್ರೆ ನಾವು ಉಳಿದಿದ್ದೆಲ್ಲ ನಮಗೆ ಕರೆಕ್ಟಾಗೇ ಬರುತ್ತೆ. ತುಂಬ ಚೆನ್ನಾಗಿ ನಮಗೆ ಬ್ಲೌಸ್ ಕಟಿಂಗ್ ಅನ್ನೋದು ಬಂತಂತಲೇ ಹೇಳ್ಬೋದು. ನಾವು ಈ ರೀತಿ ಟೇಪಲ್ಲಿ ಅಳತೆ ಮಾಡ್ಕೋತಾ ಇರಬೇಕು. ಅಂದರೆ ಕರೆಕ್ಟಾಗಿ ಅದು 7 ಕಾಲೇನೇ ಇತ್ತು ಅಳತೆ ಬ್ಲೌಸಲ್ಲಿ, 8 ಬಂತು. ಕರೆಕ್ಟಾಗಿ ಆಗುತ್ತೆ. ಆಮೇಲೆ ಫಿಟ್ಟಿಂಗ್ ಎಲ್ಲ ಮಾಡಿದಾಗ ನಾವು ಇದೆಲ್ಲ ಹೊಲಿಗೆ ಎಲ್ಲ ಹಾಕೊಂಡಾಗ ಕರೆಕ್ಟಾಗಿ ಬರುತ್ತೆ. ನಾನು ಇಷ್ಟು ದಿನ ಆದರೂ ಹೊಲ್ದಿದ್ದೀನಲ್ವ, ಹಾಗಾಗಿ ಹೇಳ್ತಾ ಇರೋದು. ಕರೆಕ್ಟಾಗಿ ಬರುತ್ತೆ. ಈ ರೀತಿ ನಾವು ಆಗಾಗನೇ ಚೆಕ್ ಮಾಡ್ಕೊತಾ ಇರಬೇಕು. ಕರೆಕ್ಟಾಗಿ ಬಂತು, 9 ಇಂಚಿಗೆ ಬಂದುಬಿಡುತ್ತೆ ಆರಾಮಾಗಿ. ಈಗ ಅಲ್ಲಿಂದ ನಾವು ಈಗೇನು ಇದನ್ನು ಮಾಡಿರ್ತೀವಲ್ವ, ಅಲ್ಲಿಂದ ಕೂಡ ನಾನು ಇದು ಮಾಡ್ಕೋಬೇಕು. ಒಂದು 2-3 ಸಲನಾದರೂ ನಾವು ಚೆಕ್ ಮಾಡ್ಕೋಬೇಕು, ಈ ರೀತಿ ಕರೆಕ್ಟಾಗಿ ಬಂತಾ ಇಲ್ವಾ ಅಂತಂದೇಳಿ. ಈಗ ನಾನು 1 ಇಂಚು ಕೆಳಗೆ 1/2 ಇಂಚು ಕೆಳಗೆ ತೊಗೊಂಡೆ, ಆವಾಗ ಕರೆಕ್ಟಾಗಿ ಬಂತು. ನಿಮಗೆ ಇನ್ನೂ ಕಡಿಮೆ ಅನ್ನಿಸ್ತು, ನಮಗೆ ಕರೆಕ್ಟಾಗಿ ಬರಲಿಲ್ಲ ಅಂದಾಗ ನೀವು ಆ ರೀತಿ ಮಾಡ್ಕೋಬೋದು. ನಾನು ಕೂಡ ಹಾಗೆ ಮಾಡ್ಕೊಳ್ಳೋದು. ನಾನು ಸ್ವಲ್ಪ ಏನಾದರೂ ಕಡಿಮೆ ಬಂತು, ಏನಾದರೂ ಆಯಿತು ಅಂದಾಗ ಒಂದು ಸ್ವಲ್ಪ ಕೆಳಗೆ ಇಳಿಸ್ಕೊತೀನಿ. ಕಡಿಮೆ ಬಂತು, ಇನ್ನೂ 1 ಇಂಚು ಕಡಿಮೆ ಬಂತು ಅಂದಾಗ ನಾನು ಸ್ವಲ್ಪ ಕೆಳಗೆ ಇಳಿಸ್ಕೊಂಡು ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಮಾಡ್ಕೋತೀನಿ. ಆವಾಗ ಸರಿ ಬರುತ್ತೆ. ಇಲ್ಲ ಅಂದಾಗ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಬಂತು. ಫಿಟ್ಟಿಂಗಿಗೂ ಅದಕ್ಕೂ ಎಲ್ಲ ಕರೆಕ್ಟಾಗಿ ಬಂತು. ನೀವು ಇದೇ ರೀತಿಯೇ ಆರಾಮಾಗಿ ಕಟ್ಟಿಂಗನ್ನು ಮಾಡ್ಬೋದು. ನಿಮಗೆ ಎಲ್ಲೇ ನೋಡಿದರೂ ನಿಮಗೆ ಅಲ್ಲಿಂದನೂ ಕರೆಕ್ಟ್ ಬಂದಿರಬೇಕು, ಇಲ್ಲಿಂದನೂ ಕರೆಕ್ಟ್ ಬಂದಿರಬೇಕು. ಈಗ ನಮಗೇನು ಬೇಕಪ್ಪ ಮೇನ್ ಅಂತ ಅಂದಾಗ ಇಲ್ಲಿ ಇದು ನೀವೇನಂತೀರ, ಬ್ಲೌಸ್ ಮುಂದುಗಡೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ 5 ಇಂಚು ತೊಗೋತಾ ಇದ್ದೀನಿ ನಾನು. ಅಲ್ಲಿ 5 ಇಂಚು ಫೋಲ್ಡಿಂಗಿಗೆ ಅದಕ್ಕೆ ಹೋಗುತ್ತೆ ಅಂತಂದೇಳಿ 5 ಇಂಚು ತೊಗೋತಾ ಇದ್ದೀನಿ. ನಾನು ಬ್ಯಾಕ್ ಏನು ಕಟಿಂಗ್ ಮಾಡ್ತಾಯಿಲ್ಲ, ಬರೀ ಫ್ರಂಟ್ ಮಾತ್ರ ತೋರಿಸ್ತಾ ಇದ್ದೀನಿ. ನಿಮಗೆ ಲಾಂಗ್ ಅನ್ನಿಸ್ಬೋದು, ಬಟ್ ನಾನು ವಿಡಿಯೋ ನಿಮಗೆ ಪ್ರತಿಯೊಂದು ಅರ್ಥ ಆಗಬೇಕು ಅಂತಂದೇಳಿ ಎಲ್ಲ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನಂದು ಏನಾದರೂ ತಪ್ಪಿದರೆ ಕ್ಷಮಿಸಿ. ನೋಡಿ ಈ ರೀತಿ ಹಿಡ್ಕೋಬೇಕು. ಭುಜದಿಂದ ನಮಗೆ ಅಲ್ಲಿಂದ ಕರೆಕ್ಟಾಗಿ ಬರುತ್ತೆ. ಭುಜದಿಂದ ಈ ರೀತಿ ನಾನೇನು ಇಟ್ಕೊಂಡಿದ್ದೀನಿ ನೋಡಿ, ಭುಜ ಐತಲ್ಲ, ಅಲ್ಲಿಂದ ಅಲ್ಲಿಗೆ ಹಿಡ್ಕೊಂಡ್ರೆ 10 ಇಂಚು ಬಂತು. ಈಗ ಇದು ಸರಿಯಾಗಿ ಎಳೆದು ಹಿಡ್ಕೋಬೇಕು. ಅದನ್ನು ಎಳೆದು ಹಿಡ್ಕೊಂಡಾಗ 13 ಬಂತು. ಅದು 13 ಬಂತು. ಈಗ ಇಲ್ಲಿಂದ ಇತ್ತಾಗ 7 ಇಂಚ್ ಏನೋ ಬಂತು. ಅದು 7 ಇಂಚ್ ಬಂತು. 7 ಇಂಚ್ ಹೇಳ್ತಾನೆ ಮಾಡ್ಬೋದು, ಬಟ್ ಇಲ್ಲಿ ಗಾಡಿ ಸೌಂಡು, ತುಂಬಾ ಗಾಡಿ ಸೌಂಡು. ಮಾತಾಡಿದ್ದೆ, ಬಟ್ ಅದು ತುಂಬಾ ಗಾಡಿ ಸೌಂಡೇ ಕೇಳಿಸ್ತಾ ಇತ್ತು. ಅಲ್ಲಿ 11 ಇಂಚ್ ಬಂದಿತ್ತು. ಮತ್ತೆ ನಾನು ನೆನಪಾರದೆ, ಹಾಗಾಗಿ ಮತ್ತೆ ಹಿಡ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಮೆಮೊರಿ ಪವರ್ ಸ್ವಲ್ಪ ಇದಾಗ್ತಾಯಿದೆ. ನಿಮಗೂ ಕೂಡ ಇನ್ನೊಂದು ಸಲ ಅರ್ಥನೂ ಆಗುತ್ತೆ. ನೋಡಿ ಅಲ್ಲಿಗೆ ಹಿಡ್ಕೊಂಡು ಎಷ್ಟು ಇಂಚ್ ಬಂತು ಅಂತಂದೇಳಿ ನೋಡಿಕೊಂಡು ಅಲ್ಲಿಂದ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ 11 ಬಂದರೆ 12 ಇಂಚು ತೊಗೋಬೇಕು ನಾವು. ನೋಡಿ ಅಲ್ಲಿಗೆ ಒಂದು ಸ್ವಲ್ಪ ಇದು ಬರ್ತಾಯಿದೆ, ನಾನು ಅಲ್ಲಿಗೆ ಕಟ್ ಮಾಡ್ಕೊತೀನಿ. ಸ್ವಲ್ಪ ಫೋಲ್ಡಿಂಗಿಗೆಲ್ಲ ಹೋಗುತ್ತೆ ಅಲ್ವಾ ಅಂತಂದೇಳಿ. ಅಲ್ಲಿ 13 ಇಂಚ್ ಬಂತಲ್ವ, ನಾನು ಅದನ್ನು 14 ಇಂಚು ತೊಗೋತೀನಿ. 14 ಇಂಚು ಸರಿಯಾಗಿ ಹಿಡ್ದು ಎಳಿಬೇಕು. ಎಳೆದಾಗ ಮಾತ್ರ ಗೊತ್ತಾಗುತ್ತೆ ಅದು. ಆ ರೀತಿ ಭುಜದಿಂದ ಅಲ್ಲಿಗೆ ಹಿಡ್ಕೋಬೇಕು. ಸ್ವಲ್ಪ ಕ್ಯಾಮ್ರಾ ಕೆಳಗಾಗಿಲ್ಲ, ಫಸ್ಟಿಗೆ ತೋರಿಸಿದ್ದೀನಲ್ವ ನಾನು, ಆ ರೀತಿ. ಈಗ 13 ಇಂಚು ಬಂತಲ್ವ, ಈಗ 14 ಇಂಚನ್ನು ತೊಗೋತೀನಿ ನಾನು. 1 ಇಂಚು ಜಾಸ್ತಿ ಮಾಡ್ಕೊತಾ ಹೋಗಬೇಕು. ಈಗೇನು ಇಲ್ಲಿ 7 ಇಂಚ್ ಬಂದಿತ್ತಲ್ವ, ಅಲ್ಲಿ 8 ಇಂಚು ತೊಗೋಬೇಕು.
7 ಇಂಚ್ ಬಂದಿದ್ದನ್ನು 8 ಇಂಚ್ ತೊಗೋಬೇಕಲ್ಲಿ. ಕರೆಕ್ಟಾಗಿ ಶೇಪ್ ಬರುತ್ತೆ. ನೀವು ಆರಾಮಾಗಿ ಸ್ಕೇಲ್ ಹಿಡ್ದಾದ್ರೂ ಹಾಕೋಬೋದು, ನೀವು ಹಾಗೇನಾದರೂ ಹಾಕೋಬೋದು. ಹೆಚ್ಚು ಕಮ್ಮಿ ಏನೂ ಆಗಲ್ಲ ನೋಡಿ ಫ್ರೆಂಡ್ಸ್. ಈ ಮೆಥಡನ್ನು ನೀವು ಕೂಡ ಫಾಲೋ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಫಿಟ್ಟಿಂಗ್ ಕರೆಕ್ಟಾಗಿ ಶೇಪನ್ನು ಬರುತ್ತೆ, ಎಲ್ಲ ಕರೆಕ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂತು ಅಂತಂದೇಳಿ. ನಾನು ಫಿಟ್ಟಿಂಗಿಂದೊಂದು ನಿಮಗೆ ಮಾರ್ಕ್ ಗೆರೆ ಹಾಕಿಲ್ಲ, ಯಾಕಂದರೆ ನಾನು ಹಾಕೊಳಕ್ಕೆ ಹೋಗಲ್ಲ, ಯಾಕಂದ್ರೆ ನನಗೆ ಗೊತ್ತಾಗುತ್ತೆ. ಹಾಗಾಗಿ ಈಗ 2 ಮಧ್ಯದಲ್ಲಿ 2 ಇಂಚ್ ಗ್ಯಾಪ್ ಇರಬೇಕು ಮಧ್ಯದಲ್ಲಿ. ಈ ರೀತಿ ಈಗ ಅಲ್ಲಿಂದ 2 ಇಂಚು, ಇಲ್ಲಿಂದ 2 ಇಂಚು, ಕೆಳಗಿಂದ ಅತ್ತೆಗಿಂದ 2 ಇಂಚು. ನನ್ನ ಕೈಯಲ್ಲಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಇಲ್ಲಿ ಮಧ್ಯದಲ್ಲಿ 2 ಇಂಚು ಇದು ಇರಬೇಕು ಅಷ್ಟೇ. ಏನಿಲ್ಲ, ಇದರಲ್ಲಿ ಏನಿಲ್ಲ ನೋಡಿ ಫ್ರೆಂಡ್ಸ್. ಫ್ರಂಟ್ ಕಟ್ಟಿಂಗಲ್ಲಿ ಇಷ್ಟೇ. ನಿಮಗೆ ಕಟ್ಟಿಂಗ್ ಮಾಡ್ತಾ ಹೋದರೆ ತುಂಬ ಈಜಿ ಅನಿಸುತ್ತೆ. ತುಂಬ ಚೆನ್ನಾಗಿ ನೀವು ಆರಾಮಾಗಿ ಕಟ್ಟಿಂಗ್ ಮಾಡ್ಕೋತೀರ. ನಿಮಗೆ ಕನ್ಫ್ಯೂಷನ್ ಬರೋದೇ ಇಲ್ಲ. ಈ ರೀತಿ ಕರೆಕ್ಟಾಗಿ ನೀವು ಬರಬೇಕು ಅಂದರೆ ಆ ರೀತಿ ನೀವು ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್. ಅದು ಒಂದು ಸ್ವಲ್ಪ ನಿಮಗೆ ತೋರ್ಸೋಕೆ ಹೋಗಿ ಅದೇನೋ ಅಳಿಸಿ ಗೀಜಬ್ದ ಆಗೋಯ್ತು. ಓಕೆ, ನನಗೆಲ್ಲ ರೂಢಿ ಇದೆ, ನಾನು ಮಾಡ್ಕೋತೀನಿ. ಅದನ್ನೇ 1 ಇಂಚು 1/2 ಇಂಚಿಗೆ ತೊಗೊಂಡು 1/2 ಇಂಚಿನ ನೋಡಿಕೊಂಡು ಇದು ಮಾಡ್ಕೋಬೇಕು ಅಷ್ಟೇ. ಅದರದ್ದು ಏನೂ ಇಲ್ಲ. ಬೇಕಾದರೆ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಇನ್ನೂ ಕ್ಲಿಯರಾಗಿ ನಮ್ಗೆ ಅರ್ಥ ಆಗಲಿಲ್ಲ, ಇನ್ನೂ ಕ್ಲಿಯರಾಗಿ ಹೇಳ್ಕೊಡಿ ಅಂದರೆ ನಾನು ಖಂಡಿತ ಹೇಳ್ಕೊಡ್ತೀನಿ. ಯಾವುದೇ ರೀತಿ ನಿಮಗೆ ಏನು ಫೀಸ್ ಇರಲ್ವಲ್ಲ, ರೊಕ್ಕ ಕೊಟ್ಟು ಕಲಿಯೋದಕ್ಕಿಂತ ಈ ರೀತಿ ವೀಡಿಯೋಸ್, ನನ್ನ ವೀಡಿಯೋಸನ್ನ ಅಂತನೇ ಅಲ್ಲ, ಬೇರೆ ವೀಡಿಯೋಸ್ಗಳನ್ನು ನೋಡಿ, ಎಲ್ರಿಗೂ ನೋಡಿ ಅವ್ರದ್ದು ನೋಡಿ ಕಲಿತೀರ. ಒಬ್ಬೊಬ್ಬರು ಒಂದೊಂದು ವೀಡಿಯೋದಲ್ಲಿ ನಿಮಗೆ ಒಂದೊಂದು ಟಿಪ್ಸ್ಗಳನ್ನು ಕಲಿತೀರ. ನೀವೆಲ್ಲರೂ ವೀಡಿಯೋನ ನೋಡ್ತಾ ಹೋಗಿ ಒಂದೊಂದೇ ಟಿಪ್ಸ್ಗಳನ್ನು ಆರಾಮಾಗಿ ಕಲಿತಾ ಹೋಗ್ತೀರ. ಇದು ಇವತ್ತಿನ ಫ್ರಂಟ್ ಕಟ್ಟಿಂಗ್ ವಿಡಿಯೋ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮ್ಗೆ ವೀಡಿಯೋಸ್ ಬೇಕಾದರೆ, ಹಾಗೆ ಮೋಟಿವೇಶನ್ ವೀಡಿಯೋಗಳು ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ನಿಮಗೆ ಮೋಟಿವೇಶನ್ ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ, ಹಾಗೆ ಕಟ್ಟಿಂಗ್ ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ. ನಾನು ಕೆಲವರು ವೀಡಿಯೋಗಳನ್ನು ನೋಡಿ ಇನ್ಸ್ಪೈರ್ ಆಗಿದ್ದೀನಿ, ಅವ್ರದ್ದು ವೀಡಿಯೋ ನೋಡ್ತಾ ಇರ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಅವ್ರ ವೀಡಿಯೋ ನೋಡಿನೇ ನನಗೆ ಇಷ್ಟು ಈಸಿ ಅನಿಸಿದ್ದು. ಹೆಂಗಪ್ಪ ಇದು ತೊಗೊಳ್ಳೋದು ಅಂತಂದೇಳಿ ತುಂಬಾ ಕನ್ಫ್ಯೂಷನ್ ಆಗ್ತಾಯಿತ್ತು ನನ್ನ ಕೆಳಗಡೆದ್ದು ಕ್ರಾಸ್ ಕಟ್ಟಿಂಗ್ಗೆ ಇದು. ಅದಕ್ಕೆ ನಾನು ಏನು ಮಾಡೋದು ಅಂತ ಅವ್ರ ವೀಡಿಯೋ ತುಂಬ ನೋಡ್ತಾ ಇರ್ತಿದ್ದೆ, ನನ್ನ ಮೋಟಿವೇಶನ್ ವೀಡಿಯೋಗಳನ್ನು. ಅವ್ರ ವೀಡಿಯೋದಲ್ಲಿ ಒಂದಿನ ಹೇಳ್ಕೊಟ್ರು, ತುಂಬ ಈಸಿ ಅನ್ನಿಸ್ಬಿಡ್ತು ನನಗೆ. ಯಾಕಂದರೆ ತುಂಬ ಖುಷಿನೂ ಆಗೋಯಿತು ನನಗೆ, ಯಾಕಂದರೆ ತುಂಬಾ ಸಮಸ್ಯೆ ಎದುರಿಸ್ತಾ ಇದ್ದೆ ನಾನು. ಅದರಿಂದ ತುಂಬ ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಕೆಲವರಿಗೆ ಎಲ್ಲ ಇದು ಅನ್ನಿಸ್ತಾ ಇರಲ್ಲ, ಕೆಲವು ವೀಡಿಯೋ ಸಿಕ್ಕಿರುತ್ತೆ, ಇಲ್ಲೊಂದು ಕೆಲವ್ರಿಗೆ ಸಿಕ್ಕಿರಲ್ಲ. ಹಾಗಾಗಿ ನಾನು ವೀಡಿಯೋ ಹಾಕೋಣ, ಅವ್ರಿಗೂ ಕೂಡ ಈಸಿ ಆಗ್ಬೋದಲ್ವ ಅಂತಂದೇಳಿ ನಾನು ಹಾಕೋಣ ಅಂತಂದೇಳಿ ತೀರ್ಮಾನ ಮಾಡಿ ನಿಮಗೆ ಪ್ರತಿ ವೀಡಿಯೋ ಹಾಕಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದು ಬ್ಯಾಕು ಕಟ್ಟಿಂಗ್ ಏನು ಮಾಡಲ್ಲ, ಯಾಕಂದರೆ ಇದು ವರ್ಕ್ ಬ್ಲೌಸು ನಾನು ಇದು ಮಾಡ್ತಾ ಇರೋದು, ಕಟ್ಟಿಂಗ್ ಮಾಡ್ತಾ ಇರೋದು. ಅದಕ್ಕೆ ಅದನ್ನು ಹೇಗಿದೆಯೋ ಹಾಗೆ ಹೊಲಿ ಅಂತ ಹೇಳಿತ್ತು ನಮ್ಮಮ್ಮ. ಹಾಗಾಗಿ ಅದು ಹೆಂಗಿದೆಯೋ ಹಾಗೆ ಹೊಲ್ತಿದ್ದೀನಿ. ಬಟ್ ಫ್ರಂಟ್ ಕಟ್ಟಿಂಗ್ ಒಂದು ಮಾಡ್ಕೊಂಡಿದ್ದೀನಿ. ಓಕೆ, ಬಾಯ್. ಮತ್ತೆ ಮುಂದೆ ನೋಡೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.